ಗೌರಿ, ಕರ್ಮ ತುಂಬಿದ ಕಲಿಯುಗದಲ್ಲಿ ಬಡವರಿಗೆ ಕಷ್ಟವನ್ನು ಕೊಟ್ಟು ದಯಾ ದಾಕ್ಷಿಣ್ಯವನ್ನು ತುಂಬಿ ಇತ್ತ ಮುಳುಗಿಸದೆ ಅತ್ತ ದಡ ಸೇರದೆ ಕಷ್ಟವೆಂಬ ಬೋರ್ಗರಿಯುವ ಅಲೆಗಳ ಹೊಡೆತಕ್ಕೆ ಸಿಲುಕಿಸಿ ಈ ಅನ್ನದಾತನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾಳೆ. ಅಂದಾಗ ನಮ್ಮಂತ ರೈತರಿಗೆ ಎಲ್ಲಿದೆ ನೆಮ್ಮದಿ? ನೋಡಿ, ಈ ದುಡ್ಡನ್ನು ಒಳಗಡೆ ಇಡು. ಇಷ್ಟೊಂದು ಹಣ ಎಲ್ಲಿಂದ ತಂದ್ರಿ? ಹೇಗೆ ತಂದ್ರಿ? ಇದೇನು ಹೀಗೆ ಕೇಳ್ತಿದ್ದೀವಿ? ಮುಂಗಾರು ಮಳೆ ಬೀಳುವುದರೊಳಗಾಗಿ ಗೊಬ್ಬರ ಬೀಜ ತರಬೇಕಲ್ಲ, ಅದಕ್ಕಾಗಿ ಆ ಬ್ರಹ್ಮನ ಹತ್ತಿರ ಬಡ್ಡಿಯಂಗೆ ದುಡ್ಡು ತಂದಿವೆ. ಬಡ್ಡಿ ಹಣ ಯಾಕೆ ತರೋದಕ್ಕೆ ಹೋಗಿದ್ರಿ? ಮಗಳಿಗಿಂತ ತಾಯಿ ದೊಡ್ಡವಳ ಎನ್ನುವ ಹಾಗೆ ಈ ಬಡ್ಡಿ ದುಡ್ಡಿನ ಸಹವಾಸ ನಮ್ಗೆ ಆಗ್ಲೇಬೇಕು. ನಿಯತ್ತಿನಿಂದ ಮಾಡಿದ ಸಾಲವನ್ನು ತನ್ನ ಹೊಲ ಮಾರಾದರೂ ಮುಟ್ಟಿಸುವ ಈ ರೈತನಿಗೆ ಈ ಸಮಾಜದಲ್ಲಿ ಯಾವ ಬಡ್ಡಿ ಮಕ್ಕಳು ಹಾಗೆ ಕೊಡುತ್ತಾರೆ ದುಡ್ಡು? ರೈತನನ್ನು ಹರಿದು ತಿನ್ನುವ ಹಲಕ ಜನಗಳು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮೊಬ್ಬರಿಗೆ ಯಾರು ಹಾಗೆ ಕೊಡುವುದಿಲ್ಲ ದುಡ್ಡು. ಬಡ್ಡಿ ಹೆಂಗೆ ಅಂದರೆ ಮಾತ್ರ ಕೊಡುತ್ತಾರೆ ದುಡ್ಡು. ಈ ವಿಷಯವನ್ನು ನಂದೀಶನಿಗೆ ಹೇಳಬೇಡ ಬರೀ. ಹಾಗೆ ಬೇಡ್ರಿ, ರೈತರ ಜೀವನವೇ ಹೀಗಾಗಿದೆ ಅಂದಾಗ ಬಡ್ಡಿಗೆ ದುಡಿದು ಜೀವನ ಸಾಗಿಸಬೇಕಾಗಿದೆ. ಆಯ್ತು, ಇವತ್ತು ಯುಗಾದಿ ದಿನ ಅಲ್ವೇ, ಅದಕ್ಕಾಗಿ ಮನೆಯೊಳಗೆ ಸಿಹಿಯಾದ ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡು. ನೋಡಿ, ಊಟಕ್ಕಿಂತ ಮುಂಚೆ ಈ ನಿನ್ನ ಕಣ್ಣೋಟದಲ್ಲಿ ಕರಗುವ ಮನ್ವಲವೇ ನೀ ಬಾರಿ ನನ್ನ ಚೆಲುವೆ ಬಲಿಬಾ ಬಲಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುದ್ದಿನ ಕಾನಿಗೆ ನೀವಾರೆ ನನ್ನ ಸನಿಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಕ್ಕೆ ದಿನಗಳ ಸಂಗೀತವ ಹಾಡಿದೆ ದಿನಗಳ ಸಂಗೀತವ ಹಾಡಿದೆ ಒಂದು ದಿನ ಒಂದು ಕ್ಷಣ ಕುಣಿಯುತ್ತಲೇ ಸರಿ ಬನ್ರಿ, ಇವಾಗ್ಲಾದ್ರೂ ಊಟ ಮಾಡ್ತೀರಾ? ಹೌದು, ನಂದೀಶ್ ಹೇಳಿ ಕಾಣ್ತಾ ಇಲ್ಲಲ್ಲ ಗೌರಿ? ನಂದೀಶ ಒಳಗಡೆ ಎತ್ತುಗಳನ್ನು ಪೂಜೆ ಮಾಡ್ತಾ ಇದ್ದಾನೆ. ನಂದೀಶ, ವೈದ್ಯ ನಂದೀಶ. ಹಾ ಆತಿಗೆ ಪೂಜೆ ಮುಗಿತು, ಎತ್ತುಗಳಿಗೆ ಪೂಜೆ ಮಾಡಿ ಬರ್ತಾರೆ. ಎಂತ ವಿಚಿತ್ರ ಮೇಘನಪ್ಪ. ಅಲೋ, ಎಷ್ಟೋ ಜನ ಸಾಕಷ್ಟು ಶಾಲೆ ಕಲಿತವ್ರು ಸರ್ಕಾರಿ ನೌಕರಿ ಮಾಡಿ ಜೀವನ ಮಾಡ್ತಾರೆ. ಆದ್ರೆ ನೀ ನೋಡಿದ್ರೆ ಎತ್ತುಗಳೇ ಜೀವನ ಅಂತ ಜೀವನ ಮಾಡ್ತಾ ಇದ್ದಾರೆ. ಕಲಿತವ್ರೆಲ್ರು ನಿನ್ನ ನೋಡಿ ಕಲಿಬೇಕು. ಯಾಕ ಮಾತಿಗೆ ಹೇಗೆ ಅಂತಿದ್ಯಾ ಅತ್ತಿಗೆ? ಶಾಲೆ ಕಲಿತ ಮಾತ್ರಕ್ಕೆ ವ್ಯವಸಾಯ ಮಾಡುವಂತ ಪುರಾಣದಲ್ಲಿ ಹೇಳಿಲ್ಲ, ಕಾನೂನುಗಳಿಲ್ಲ. ಅಂದ ಮೇಲೆ ವ್ಯವಸಾಯ ಮಾಡೋ ತಪ್ಪೇನಿದೆ ಅತ್ತಿಗೆ? ತಪ್ಪೇನಿಲ್ಲ ನಂದೀಶ. ಕಲ್ತಿದ್ದೇನೆ ಅನ್ನೋ ಗರ್ವದಿಂದ ತುಂಬಾ ರೂಢಾಗಿ ಮಾತನಾಡ್ತಾರೆ. ಅಂದಾಗ ಅವರೆಲ್ಲರೂ ನಿನ್ನ ನೋಡಿ ಕಲಿಬೇಕು ಅಂತ ಹೇಳಿದ್ರು. ನಂದೀಶ, ನಡಿಯಪ್ಪ, ಮೊದಲು ದೇವರಿಗೆ ನಮಸ್ಕಾರ ಮಾಡುವ. ಅತ್ತಿಗೆ, 100 ದೇವರನ್ನು ಪೂಜಿಸುತ್ತ ನಿನ್ನ ತಂದೆ ತಾಯಿಯನ್ನು ಪೂಜಿಸು. ಆ ದೇವರನ್ನು ಜನ್ಮ ಕೊಡುದು ಒಬ್ಬ ತಂದೆ ತಾಯಿ ಅನ್ನೋದನ್ನು ಮಾತ್ರ ಮರೆಬೇಡ. ಅತ್ತಿಗೆ, ಬಲ್ಲವರು ಹೇಳ್ತಾರೆ, ನನಗೆ ನೀವೇನು ಆಶೀರ್ವಾದ ಮಾಡಬೇಕು. ಎದ್ದೇಳಪ್ಪ ನಂದೀಶ, ಎದ್ದೇಳು. ಆ ಗಣಮಠ ಶಿವಯೋಗಿ ಸದಾ ನಿನ್ನನ್ನು ಕಾಪಾಡುತ್ತಾನೆ. ನಂದೀಶ, ಮೊದಲು ದೇವರ ಪ್ರಸಾದ ತೆಗೆದುಕೊ. ಪ್ರಸಾದ? ಯಾವುದಮ್ಮ ಪ್ರಸಾದ? ಇದು ದೇವರ ಪ್ರಸಾದ ಅಲ್ಲವಮ್ಮ. ನಂದೀಶ, ಏನ್ ಹೇಳ್ತಾ ಇದೀಯಾ ನೀನು? ಸತ್ಯವನ್ನೇ ಹೇಳ್ತಿದ್ದೇನಮ್ಮ, ಇದು ದೇವರ ಪ್ರಸಾದ ಅಲ್ಲವೆಂದು. 10 ತಿಂಗಳ ಒತ್ತಿ ಬಿತ್ತಿ ಬೆಳೆದ ಈ ರೈತರ ಅನ್ನ ಪ್ರಸಾದ ಇದು. ಅಂದಾಗ ಇದು ಹೇಗೆ ಈ ಅನ್ನ ಕೊಟ್ಟರ ಪ್ರಸಾದವಮ್ಮ ಇದು? ಗುಡಿಯಲ್ಲಿರೋ ದೇವರಿಗೆ ಹೇಗೆ ಕೊಡಕ್ಕೆ ಸಾಧ್ಯ? ಆ ದೇವರಿಗೂ ಹೇಳಲಿಕ್ಕೆ ಬಾಯಿಲ್ಲ. ಈ ಜನಕ್ಕೆ ದೊಡ್ಡ ಶಕ್ತಿ ಅಷ್ಟೇ ಆಗ್ತದೆ. ಹೌದು ನಂದೀಶ, ರೈತನ ಉಸಿರು ದೇಶದ ಹೆಸರು ಅನ್ನುವ ನೀತಿಗಟ್ಟ ಸಮಾಜ ರೈತನ ಸಾವಿನ ಸಮಾಧಿಯಲ್ಲಿ ಸರ್ಕಾರ ನಡೆಸುವಾಗ ನಮ್ಮಂತ ರೈತರ ಕಷ್ಟ ಹೇಗೆ ಗೊತ್ತಾಗಬೇಕಪ್ಪ? ಅಣ್ಣ ಅಣ್ಣ ಕಂಡರವನ ಅನ್ನಕ್ಕಿಂತ ನಮ್ಮ ಮನೆ ಗಂಜಿಲ್ಲದೆ ಸ್ವಾಮಿ ನಿಸ್ವಾರ್ಥಿ ಜೀವಿ ಅನ್ನುವುದಾದ್ರೆ ನಿನ್ನ ರೈತನಣ್ಣ, ನಿನ್ನ ಅದೇ ಈ ಇಡೀ ಜಗತ್ತಿನಲ್ಲಿ ಭೂತಾಯಿ ಮಣ್ಣಲ್ಲಿ ಬೆಳೆಯುವ ಅಣ್ಣ ನಿನ್ನಂತ ರೈತರಣ್ಣ, ನಿನ್ನಂತ ರೈತ ಅಷ್ಟೇ. ಹೌದು ನಂದೀಶ, ಹಳ್ಳಿಯಿಂದ ದಿಲ್ಲಿವರೆಗೂ
ಈ ಸರ್ಕಾರದ ವ್ಯವಹಾರ ರೈತ ಬೆಳೆದ ಬೆಳೆಯಲ್ಲೇ ನಡೆಯುತ್ತದೆ ಅಂದಾಗ ಈ ರೈತರ ಬೆಳೆದರೆ ಎಲ್ಲರ ಜೀವನ ಸಾಗಿಸುತ್ತೆ, ಇಲ್ಲದೆ ಹೋದ್ರೆ ಎಲ್ಲರ ಜೀವನ ಅಧೋಗತಿಯಾಗಿ ಹೋಗುತ್ತಪ್ಪ. ನಿಜ ಗೌರಿ ನಿನ್ನ ಮಾತು. ತಗಣಿ ತುಂಬಿದ ತೊಟ್ಟಿಲಲ್ಲಿ ಮಗವನ್ನು ಮಲಗಿಸಿದಂತಾಗಿದೆ ಈ ರೈತನ ಸ್ಥಿತಿ. ರೈತನಿಗಾಗಿ ಸರ್ಕಾರದ ಯೋಜನೆಗಳು ಸಾಕಷ್ಟಿದ್ದರೂ ಅವು ಶ್ರೀಮಂತರ ಮನೆ ಪಾಲಾಗುತ್ತಿವೆ ಅಂದಾಗ ನಮ್ಮಂತ ಬಡವರಿಗೆ ಲಾಭ. ಅಣ್ಣ, ಈ ಜಗತ್ತಿಗೆ ರೈತ ಅನ್ನ ಬೆಳಲಿಕ್ಕಂದ್ರೆ ಅಲ್ಲಾಲ ಕಲ್ಲಾಲವಾಗಿ ಸರ್ವನಾಶ ಬಿಡ್ತಾನ, ಸರ್ವನಾಶ ಬಿಡುತ್ತೆ ಅಂತದ್ರಲ್ಲಿ ನಮ್ಮಂತ ಬಡವರ ಮಕ್ಕಳು ಸರಿಯಾಗಿ ಕುಡಿದಂದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೇವೆ. ಈ ಸರ್ಕಾರ ನಡೆಸಕ್ಕೆ ಕುಡುಕಬೇಕು. ಈ ಜಗತ್ತಿಗೆ ಅನ್ನ ಹಾಕಲಿಕ್ಕೆ ನಿನ್ನಂತ ರೈತ ಬೇಕಣ್ಣ, ನಿನ್ನಂತ ರೈ ಬೇಕು. ಇಷ್ಟೇ ನಾ ಈ ಸಮಾಜದ ವ್ಯತ್ಯಾಸ. ಹೋಗ್ಲಿ ಬಿಡು ನಂದೇಶ. ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಎನ್ನೋ ಹಾಗೆ ಈ ರೈತರ ಸೇವೆ ಮಾಡ್ತಾ ಇದ್ದಿಲ್ಲ, ನಿನ್ನ ಜನ್ಮ ಸಾರ್ಥಕವಾಯ್ತಪ್ಪ. ನಿಯತ್ತಿಗೆ ನಿನ್ನ ಮಾತು ದಿನನಿತ್ಯ ನೋಡು. ಈ ಜಗತ್ತಿನಲ್ಲಿ ಒಂದೇ ಒಂದು ದಿನದಲ್ಲಿ ಕೋಟ್ಯಾಂತರ ತಯಾರುವ ಸೂಜಿಗಳ ಫ್ಯಾಕ್ಟರಿಗಳು ಇರುವ ಈ ಕಾಲದಲ್ಲಿ ಆ ಒಂದು ಸಣ್ಣ ಸೂಜಿಗೆ ನಿರ್ದಿಷ್ಟವಾದ ಬೆಲೆ ಇದೆ. ಆದರೆ 10 ತಿಂಗಳ ಬೀಜಲು ಮಳೆ ಗಾಳಿಯಲ್ಲಿ ಬೆಳೆದ ರೈತ ಬೆಳೆದ ಒಂದೊಂದು ಕಾಳಿಗೆ ಬೆಲೆ ಇಲ್ಲ, ಹಾಕಿಲ್ಲ ನಿರ್ದಿಷ್ಟ ಬೆಲೆ. ಹೌದು ನಂದೀಶ. ಒಕ್ಕಲಿಗೆ ಒಕ್ಕಿದರೆ